ಹೇಗೆ ಆರಾಮಾಗಿದ್ದಾಳೆ? ಚೂರಾದ್ರೂ ಟೆನ್ಷನ್ ಇದೆಯಾ ಇವಳಿಗೆ? ನನ್ನ ಲೈಫನ್ನು ಹಾಳು ಮಾಡಿ ಒಳೊಳಗಡೆನೆ ಮಜಾ ತಗೋತಾ ಇದ್ದಾಳೆ. ಏಯ್ ಸತ್ಯ, ಈಗ ಮಳ್ಳಿ ಥರ ಸುಮ್ಮನಿದ್ದು ತಾಳಿ ಕಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಯಾವತ್ತಾದರೂ ನಾನು ನಿನ್ನವನಾಗ್ತೀನಿ ಅಂತ ಕಾಣ್ಬೇಡ. ನಾನು ಯಾವತ್ತಿದ್ರೂ ನಿನ್ನವನಲ್ಲ. ನೀನು ಮಾಡಿರೋ ಮೋಸಕ್ಕೆ ಆ ದೇವ್ರು ಕೂಡ ನೀನು ಸಹಾಯ ಮಾಡಲ್ಲ. ಐ ಹೇಟ್ ಯು. ಕದ್ದು ಕದ್ದು ಮೊನ್ನೆ ನೋಡ್ತಾ ಇದ್ದಾಳೆ. ನಾಚ್ಕೋಬೇಡ, ಕೈ ಕೊಡು. ಏಯ್, ನಾನು ಯಾಕೆ ನಿಂಗೆ ಕೈ ಕೊಡಬೇಕು? ಅಯ್ಯ, ಬಿದ್ದಿರೋನ್ನ ಎದ್ದೇಳ್ಸೋದಕ್ಕೆ ಸುಮ್ಮನೆ ಕೈ ಕೊಡು. ಬಿದ್ದಿರೋ ನಾನೇ ಹೇಳ್ತೀನಿ, ನೀನು ಹೆಲ್ಪ್ ಏನು ಬೇಕಾಗಿಲ್ಲ. ನನಗೆ ಗೊತ್ತು ಅಮಲ್ ಬೇಬಿ, ನೀನ್ ನನ್ನನ್ನು ನೋಡಕ್ ಹೋಗ್ತಾನೆ ಎಡವು ಬಿದ್ದಿದ್ದು. ಭ್ರಮೆ, ನಾನು ಯಾಕೆ ನಿನ್ನ ನೋಡ್ಲಿ? ನನ್ನ ಪ್ರಶ್ನೆ ಕೂಡ ಅದೇ, ನೀನ್ ಯಾಕೆ ನನ್ನನ್ನೇ ನೋಡ್ತೀಯಾ? ನನ್ನನ್ನು ಪದೇ ಪದೇ ನೋಡ್ತಾ ಇದ್ದಿದ್ದು ನೀನು. ಓಹೋ, ಆಯ್ತಪ್ಪ. ನಾನ್ ನಿನ್ನೆ ನೋಡ್ತಿದ್ದೆ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ನಿನ್ನ ಹತ್ರ ಮಾತಾಡ್ತಾ ಇದೀನಲ್ಲ, ಬುದ್ಧಿ ಇಲ್ಲ ನನಗೆ. ನೋಡ್ ಅಮಲ್ ಬೇಬಿ, ಈಗ ನಾನ್ ನಿನ್ ಹೆಂಡ್ತಿ. ನೋಡೋದಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಸರಿಯಾಗಿ ನೋಡು. ಅದು ಬಿಟ್ಟು ಕದ್ ನೋಡಿದ್ರೆ ನೋಡೋರೆಲ್ಲ ಅಪಾರ್ಥ ಮಾಡ್ಕೋತಾರೆ. ಜೊತೆಗೆ ಈ ತರ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಹುಷಾರು. ಏನು ಇವಳು ದೊಡ್ಡ ತ್ರಿಪುರ ಸುಂದರಿ, ಇವಳನ್ನು ಕದ್ ಬೇರೆ ನೋಡ್ಬೇಕು. ಏಯ್, ಏನೋ ಬೈಕೋತಿದ್ಯಾ? ಏಯ್, ನೀ ನನ್ನ ಹಿಂದೆ ಬರ್ಬೇಡ. ಚಿಕ್ಕಮ್ಮ ಹೇಳಿದ್ರು ಅಂತ ನೆಪ ಇಟ್ಕೊಂಡು ನನ್ನ ಹಿಂದೆ ಮುಂದೆ ಸುಳಿಬೇಡ, ಅರ್ಥ ಆಯ್ತಾ? ಪಾಪ, ನಾನ್ ನಿನ್ ಜೊತೆನೇ ಬಂದ್ರೆ ನಿನಗೆ ಕಷ್ಟ ಆಗತ್ತೇನೋ ಅಲ್ಲ? ನನ್ ಕೋಪ ಬರ್ಸ್ಬೇಡ. ಇಲ್ಲ ನೀನ್ ಮುಂದೆ ಹೋಗು, ಇಲ್ಲ ಸಂಬಂಧನೇ ಇಲ್ಲ ನಂತರ ಹಿಂದೆ ಬಾ, ಅರ್ಥ ಆಯ್ತಾ? ಆಯ್ತು ಬಿಡಪ್ಪ, ನಾನ್ ಮುಂದೆನೆ ಹೋಗ್ತೀನಿ. ನೀನು ಮುಂದೆ ಹೋದ್ರೆ ನೀನ್ ಹಿಂದೆ ಬರ್ಬೇಕಾ? ಇದೆಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನ್ ಮುಂದೆ ಹೋಗೋದು, ಹಿಂದೆ ತಿರುಗಿ ನನ್ನ ನೋಡೋದು, ನನ್ನ ಡಿಸ್ಟರ್ಬ್ ಮಾಡಕ್ ಟ್ರೈ ಮಾಡೋದು, ನನಗೆ ಇವೆಲ್ಲ ಟ್ರಿಕ್ಸ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಎಷ್ಟು ಸಿನಿಮಾ ನೋಡಿಲ್ಲ ನಾನು. ನಾನೇ ಮುಂದೆ ಹೋಗ್ತೀನಿ, ನೀನೇ ಹಿಂದೆ ಬಾ, ಅರ್ಥ ಆಯ್ತಾ? ಆಯ್ತು, ಹೋಗಯ್ಯ. ನಾನು ಮುಂದೆ ಹೋಗ್ತೀನಿ, ನೀನ್ ಹಿಂದೆ ಬಾ. ಸರಿ. ಹಿಂದೆ ಅಂದ್ರೆ 5 ಹೆಜ್ಜೆ ಹಿಂದೆ, ಅರ್ಥ ಆಯ್ತಾ? 1 2 3 4 5 ಬರ್ಲಾ? ಹೆಜ್ಜೆ ಡಿಸ್ಟೆನ್ಸ್ ಸರಿಯಾಗಿದ್ಯಾ? ನೀ ನನ್ನ ಹಿಂದೆ ಮುಂದೆ ಓಡಾಡ್ತಾ ಇರೋದಕ್ಕೇನೆ ನನ್ಗೀಗ ಆಗ್ತಾ ಇರೋದು. ನಾನು ಈಗ ಎಡವ್ತಾ ಇರೋದು. ನೀನ್ ಮದ್ವೆ ಆದ್ಮೇಲೆ ನನ್ನ ಲೈಫಲ್ಲೇ ಎಡವ್ ಬಿಟ್ಟಿದ್ದೀನಿ. ಇದ್ಯಾವ ಮಹಾ? ಬೇಕಾದ್ರೆ 10 ಹೆಜ್ಜೆ ಡಿಸ್ಟೆನ್ಸ್ ಅಲ್ಲೇ ಬರ್ತೀನಿ. ಎಲ್ಲೆಲ್ಲೋ ಇಟ್ಬಿಡೋದು, ನನ್ನನ್ನು ಹುಡ್ಕೋ ಅಂತ ಹೇಳೋದು.
ಅದ್ ಎಲ್ಲಿಟ್ಟಿದ್ದಾರೆ ಕಾಣಿಸ್ತಿಲ್ವಲ್ಲ. ಇದು ರಾಕಿ ನಿಮ್ಮ ಹುಡುಗಿ ಏನು ನಿಮಗೋಸ್ಕರನೇ ಕಾಯ್ತಾ ಇದ್ದಾಳೆ. ನಾವು ಬರ್ತೀವಿ ಅಂತ ಹುಡುಗಿ ಗೊತ್ತು. ಮಾತಾಡ್ಸ್ಬಿಡ ನೀನು. ನನಗೇನು ಗೊತ್ತಪ್ಪ, ನೈಟ್ ಏನಾದರೂ ಮೆಸೇಜ್ ಹಾಕಿದ್ದ. ಏನು ನೋಡಿದ್ರೆ ಹಾಗೆ ಹೋಗ್ತಿದ್ದೀರಾ? ಸಾರಿ, ನೋಡಿಲ್ಲ. ಏನು ನನ್ನನ್ನು ನೋಡಿಲ್ವಾ? ಅವಾಗಲೇ ನೋಡ್ತಾ ಸಿಸ್ಟರ್, ಸುಮ್ಮನೆ ಪುಂಕ್ತವನೆ. ಅದೇ ಅನ್ಕೊಂಡೆ ನಾನು ಹೆಂಗ್ ನಿನ್ ಕಣ್ಣಕ್ ಕಾಣ್ದಿರೋಕ್ ಸಾಧ್ಯ ಅಂತ. ಹೌದು, ಎಲ್ಲಿ ನಿಮ್ ಕೋತಿ ಗ್ಯಾಂಗು? ಇಲ್ಲೇ ಇದೆಯಲ್ಲ. ಎಲ್ಲಿ? ಓ, ಬೇರೆ ಗಾಡಿಲಿ ಬರ್ತಿದಾರಾ? ನಂಗೆ ಹೇಳಿ ಅಲ್ವಲ್ಲ, ನನ್ನ ಕಣ್ಣೆದುರುಗಡೆನೇ ಇದೆಯಲ್ಲ ಅಂದಿದ್ದು. ಸಿಸ್ಟರ್, ಅವ್ನು ನಿಮ್ಮನೆ ಕೋತಿ ಅಂತಿರೋದು. ನೋಡು, ನನ್ನನ್ನು ಕೋತಿ ಅಂತಂದ್ರೆ ಸುಮ್ನೆ ಇರೋದಿಲ್ಲ. ಹೋಗ್ ಸತ್ಯಂಗ್ ಹೇಳ್ತೀನಿ ಅಷ್ಟೇ. ಹೇಳ್ಕೊ ಹೋಗಿಲ್ಲ, ಸರಿ ಬಿಡು. ಏಯ್ ಬಿಡಲ್ಲ. ನೋಡು, ತುಂಬಾ ದಿವಸ ಆದ್ಮೇಲೆ ಸಿಕ್ಕಿದ್ಯಾ, ಏನಾದ್ರೂ ಮಾತಾಡು. ತುಂಬಾ ದಿವಸ ಆದ್ಮೇಲೆ ಮದುವೆ ಮನೆ ನೀವಿಬ್ರು ಅಂಟ್ಕೊಂಡೇ ಇದ್ರಿ. ನೀನ್ ಸುಮ್ನೆ ಹೇಳ್ತೀಯಾ? ನೀನ್ ಯಾವತ್ತಾರು ಲವ್ ಮಾಡಿದ್ಯಾ? ತುಂಬಾ ಜನ ಲವ್ ಮಾಡಿದ್ದೀನಮ್ಮ. ಮೊನ್ನೆ ಒಂದು ಹುಡುಗಿ ಲವ್ ಲೆಟರ್ ಕೊಟ್ಟೆ. ಆ ಹುಡುಗಿ ಲವ್ ಲೆಟರ್ ಇಸ್ಕೊಂಡಿದ್ದ ತಕ್ಷಣ ಬೇರೆ ಹುಡುಗನ ಜೊತೆ ಮದುವೆ ಓಡೋಗ್ಬಿಟ್ಟು. ಅದಕ್ಕೆ ನಿಂಗೆ ಈ ಲವ್ ವಿಷಯ ಎಲ್ಲ ಅರ್ಥ ಆಗಲ್ಲ. ನಿನಗೆ ಅರ್ಥ ಆಗಲ್ಲ, ಇವನಿಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗಲ್ಲ ಅಂತಲ್ಲ, ಆಗದೆ ಇದ್ರೆ ಸೇಫು ಅಂತ. ಇವಾಗ ದಾರಿ ಬಿಡ್ತೀವೋ ಇಲ್ವೋ? ನಾನು ಹೋಗ್ಬೇಕು. ಬಿಡಲ್ಲ. ಬಿಡಬೇಡಿ ಸಿಸ್ಟರ್, ಅವನ್ನ ನೀವು ಗಟ್ಟಿಯಾಗಿ ಹಿಡ್ಕೊಳ್ಳಿ, ನಾ ಬರ್ತೀನಿ. ಲವ್ ಲವ್ ಇದೇನಪ್ಪ ಇದು, ಒಂದು ಆಟೋನು ಬರ್ತಾ ಇಲ್ಲ. ಬಾಲ, ಇದೇನಿದು ಮಾಸ್ಕು? ಒಳ್ಳೆ ಕಳ್ಳನ್ ತರ ಕಾಣ್ತಾ ಇದೆಯಾ. ಹೋಗ್ ಕಾರ್ ತಗೊಂಡ್ ಬಾ. ಲೇ ದಿವ್ಯಾ, ಆಟೋಗೆ ಹೇಗೆ ಕಾಸು ಹೊಂಚ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀನು ನೋಡಿದ್ರೆ ಕಾರ್ ತಗೊಂಡು ಬಾ ಅಂತಿದೆಯಲ್ಲ, ಎಲ್ಲಿಂದ ತರಲೆ ಕಾರು? ನಿನಗೆ ಹೇಳ್ತಾ ಇರೋದು ಕೇಳಿಸ್ತಾ ಇದ್ಯಾ? ನಾನು ಆಟೋಲ್ ಬರಲ್ಲ. ಹೋಗ್ ಕಾರ್ ತಗೊಂಡ್ ಬಾ. ಕಾರ್ ಬೇಡ ಬೇಬಿ, ಅದು ಅಲ್ಲೇ ಇರಲಿ. ನಾವು ಕಾರಲ್ಲಿ ಹೋದ್ರೆ ಟ್ರೇಸ್ ಆಗ್ಬಿಡ್ತೀವಿ. ಅದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಬೆಸ್ಟು. ನನ್ಗೆ ಯಾಕೋ ಇದು ಒಂಚೂರು ಇಷ್ಟ ಆಗ್ತಿಲ್ಲ. ಮತ್ತು ನನಗಿಷ್ಟ ಆಗ್ತಿದ್ಯಾ? ಮೊದಲು ನೀನು ಪ್ರಶ್ನೆ ಕೇಳೋದನ್ನ ನಿಲ್ಸು. ನಾವು ಕನ್ಸೆಲ್ಲ ನನ್ಸಾಗ್ಬೇಕು ಅಂದ್ರೆ ಸದ್ಯಕ್ಕೆ ಇದೆಲ್ಲ ಅನಿವಾರ್ಯ. ಏನ್ ಅನಿವಾರ್ಯನೋ ಏನೋ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಎಲ್ಲ ಅರ್ಥ ಆಗುತ್ತೆ, ಒಂದು ನಿಮಿಷ ಇರು. ಆಟೋ ಎಲ್ಲಿ ಸರ್? ಹೇಳ್ತೀನಪ್ಪ, ಹತ್ತು ದಿವ್ಯಾ ಪ್ಲೀಸ್. ಕಾರ್ತಿ, ಒಬ್ನೇ ಬರ್ತಿದ್ಯಾ? ಎಲ್ಲ ಸತ್ಯ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಪ್ರದಕ್ಷಿಣೆಗೆ ಅಂತ ಒಟ್ಟಿಗೆ ಹೋದ್ರಿ ತಾನೆ? ನಾವೇನು ಒಟ್ಟಿಗೆ ಹೋಗಿಲ್ಲ ಚಿಕ್ಕಿ, ನೀವೇ ಬಲವಂತ ಮಾಡಿ ಇಬ್ಬರನ್ನು ಒಟ್ಟಿಗೆ ಕಳಿಸಿದ್ದು. ಏನೋ ಒಂದು ಒಟ್ನಲ್ಲಿ ಜೊತೆಗೆ ಹೋದ್ರಿ ತಾನೆ. ಎಲ್ಲಿ ಅವಳು? ಏಯ್ ಊರ್ಬಿಳ, ಎಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಅವನೇನೆ ಹೇಳ್ತಾನೆ. ಎಲ್ಲಂದ್ರೆ ಅಲ್ಲಿ ಹೋಗ್ಬಾರ್ದು ಅಂತ ಅವಳಿಗೆ ಜ್ಞಾನ ಇರಬೇಕು. ಅಮ್ಮ, ಪ್ರದಕ್ಷಿಣೆ ಹಾಕೋವರೆಗೂ ನನ್ನ ಜೊತೆನೇ ಇದ್ಲು. ಆಮೇಲೆ ಎಲ್ಲಿ ಹೋದ್ಲು ಅಂತ ನನಗೆ ಗೊತ್ತಿಲ್ಲ. ಅವಳು ಎಲ್ಲಿ ಹೋಗ್ತಾಳೆ, ಏನ್ ಮಾಡ್ತಾಳೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋ ಇಂಟ್ರೆಸ್ಟು ನನಗಿಲ್ಲ ಅಮ್ಮ. ಏಯ್, ನೀನ್ ಈ ರೀತಿ ಉಡಾಫೆಯಾಗಿ ಮಾತಾಡ್ತಿದ್ಯಾ? ಅಪ್ಪ ಚಿಕ್ಕಪ್ಪನ ನೋಡ್ಕೊಂಡು ಬೆಳ್ದವ್ ನೀನು. ಹೆಂಡತಿ ಅಂದ್ರೆ ನಿನ್ ಜವಾಬ್ದಾರಿ ಕಣೋ. ಚಿಕ್ಕಿ, ಮೊದ್ಲೇ ಶಾಸ್ತ್ರ ಸಂಪ್ರದಾಯದ ಮೇಲೆಲ್ಲ ಅವ್ಳಿಗೆ ಇಂಟ್ರೆಸ್ಟ್ ಇಲ್ಲ. ಇದೆಲ್ಲ ಯಾಕಪ್ಪ ಬೇಕು ಅಂತ ಮನೆಗೆ ಹೋಗಿರ್ತಾಳೆ. ಅವಳು ವಿಷಯ ಬಿಡಿ. ಅಲ್ಲ ಕಣೋ, ಅವಳು ಚಿಕ್ಕಿ, ಸತ್ಯ ಸತ್ಯ ಎಲ್ಲಿ ಹೋಗ್ಬಿಟ್ಟಿದ್ದೆ ನೀನು? ಕಾರ್ತಿ ಜೊತೆ ಇರ್ಬೇಕು ತಾನೆ? ನನಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ? ಅದು ಚಿಕ್ಕತ್ತೆ, ಒಬ್ರು ಶಾಸ್ತ್ರಿಗಳು ಸಿಕ್ಕಿದ್ರು.
ಅವ್ರ ಆಶೀರ್ವಾದ ತಗೊಳ್ಳೋಣ ಅಂತ ಹೋಗಿದ್ದೆ. ಓಹೋ, ಊರಲ್ಲಿ ಎಲ್ಲಿ ಹೋದ್ರೂ ಇವಳಿಗೆ ಪರಿಚಯ ಇದ್ದವ್ರೆ. ನನ್ನ ಜೀವನದಲ್ಲಿ ಏನೇನಾಯ್ತೋ ಅದನ್ನೆಲ್ಲ ಅವ್ರು ಹೇಳಿದ್ರು. ಹೌದಾ ಸತ್ಯ? ಅವ್ರು ಹೇಳಿದ್ದೆಲ್ಲ ಆಗುತ್ತಂತ? ಹ್ಞೂ, ಅಲ್ಲಿರೋರೆಲ್ಲ ಹಾಗೆ ಹೇಳ್ತಿದ್ರು. ಹಾಗಾದ್ರೆ ಅವ್ರ ಹತ್ರ ನಮ್ಮನ್ನು ಕರ್ಕೊಂಡು ಹೋಗ್ತೀಯಾ? ನಾವು ಅವ್ರ ಹತ್ರ ಆಶೀರ್ವಾದ ಪಡ್ಕೋಬೇಕು. ಸರಿ ಚಿಕ್ಕತ್ತೆ. ಹಾ ಅಕ್ಕ, ಕಾರ್ತಿ ಬನ್ನಿ ಹೋಗೋಣ. ಅಮ್ಮ, ಬೇಕಿದ್ರೆ ಚಿಕ್ಕಿನೂ ಇವಳಲ್ಲಿ ಹೋಗ್ಲಿ, ನಾವ್ಯಾರು ಅಲ್ಲಿ ಹೋಗೋದು ಬೇಡ. ಕಾರ್ತಿ, ಶಾಸ್ತ್ರಿಗಳ ವಿಷಯದಲ್ಲಿ ಆ ರೀತಿ ಎಲ್ಲ ಮಾತಾಡ್ತಾರ? ಅದು ಅಲ್ಲದೆ ಸತ್ಯ ಅವ್ರು ಎಂಥ ಮಹಾತ್ಮರು ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಬಾ ಅಕ್ಕ, ಹೋಗೋಣ. ಸರಿ ಆಯ್ತು, ನಡಿ ನಡಿ. ಟೈಮ್ ಆಗ್ತಿದೆ, ದಾರಿ ಬಿಡೆ. ಹಂಗೋದ್ರೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಏನಿವಾಗ? ಅದ್ಯಾಕೋ ಹಂಗ್ ಮುಖ ಸೆಂಡಿಸ್ತ್ಯಾ? ನನ್ನತ್ತ ಮಾತಾಡ್ಬಾರ್ದಾ? ಅದೇನ ನಿಂದು? ದೇವಸ್ಥಾನ ಇದು, ಸ್ವಲ್ಪ ಡೀಸೆನ್ಸಿ ಇಟ್ಕೋ. ಮುಟ್ಟಿ ಮುಟ್ಟಿ ಮಾತಾಡ್ಸ್ತಿಯಲ್ಲ. ಓಹ್, ನನ್ಗೋಸ್ಕರನೇ ದೇವಸ್ಥಾನಕ್ಕೆ ಬಂದಿದ್ ನೀನು? ಏನು ಗೊತ್ತೇ ಇಲ್ಲ ಅನ್ನೋ ತರ ಸ್ಕೋಪ್ ತಗೊಂತ್ಯಾ? ನೋಡ್ದವ್ರು ಏನ್ ಅನ್ಕೋತಾರೆ? ಫ್ಯೂಚರ್ ಗಂಡ ಹೆಂಡತಿ ಅಂತ ಅನ್ಕೋತಾರೆ. ಏನಂದೆ? ನಾನು ನಿನಗೋಸ್ಕರ ಬಂದ? ಭ್ರಮೆ. ಸರಿ ಆಯ್ತು ಬಿಡು, ಇನ್ಮೇಲಿಂದ ನಿನ್ ಕಣ್ಣು ಕಾಣಿಸ್ಕೊಳ್ಳೋದಿಲ್ಲ. ನೀನ್ ಮಿಸ್ ಮಾಡ್ಕೋದಿಲ್ಲ, ಆವಾಗ ಗೊತ್ತಾಗುತ್ತೆ. ಹಬ್ಬ, ಮೊದ್ಲು ಆ ಕೆಲಸ ಮಾಡು. ದೇವ್ರಿಗೊಂದು ಎಕ್ಸ್ಟ್ರಾ ನಮಸ್ಕಾರ ಹಾಕ್ಬಿಡ್ತೀನಿ. ಸಾಕು, ಸುಮ್ನೆ ಇರೋ. ಈ ನಾಟಕ ಎಲ್ಲ ಬಿಟ್ಟು ಮನ್ಸಲ್ಲಿ ಏನಿದೆಯೋ ಅದನ್ನ ಕರೆಕ್ಟಾಗಿ ಒಪ್ಕೋ. ನೋಡು, ದೇವಸ್ಥಾನದಲ್ಲಿ ಒಪ್ಕೊಂಡ್ರೆ ನಾಳೆ ನಮ್ಗೆ ಹುಟ್ಟೋ ಮಕ್ಳಿಗೆ ತುಂಬಾನೇ ಒಳ್ಳೇದಾಗತ್ತಂತೆ. ಏನಂತ್ಯ? ಅಮ್ಮ ತಾಯಿ, ನೀನು ಓವರ್ ಎಕ್ಸ್ಪ್ರೆಸ್ ರೈಲ್ನ ಸ್ವಲ್ಪ ಸೈಡಿಗೆ ಪಾರ್ಕ್ ಮಾಡು. ಬಿಟ್ರೆ ಮುತ್ಕಿ ಆಗೋರು ಕತೆ ಕಟ್ಬಿಡ್ತೀಯ. ಆಗಿದ್ದಾಗ್ಲಿ ಕಣೋ, ನಾನ್ ನಿನ್ ಜೊತೆನೆ ಮುತ್ಕಿ ಆಗೋದಂತ ಡಿಸೈಡ್ ಮಾಡಾಯ್ತು. ಯಪ್ಪ ದೇವ್ರೇ, ಯಾಕಪ್ಪ ನನ್ಗೆ ಈ ತರ ಹಿಂಸೆ ಕೊಡ್ತಿದ್ಯಾ? ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಾನು ಇಲ್ಲಿಗೆ ಬಂದಿರೋದು ನಿನಗೋಸ್ಕರ ಅಲ್ಲ. ಮತ್ತೆ ಸತ್ಯ ನನಗೆ ಪ್ರಸಾದ ಮಾಡ್ಕೊಂಬರಕ್ಕೆ ಹೇಳಿದಾಳೆ, ಅದಕ್ಕೆ ಬಂದಿರೋದು. ಅರ್ಥ ಆಯ್ತಾ? ಈ ತರ ಕಥೆ ಕಟ್ಟಕ್ಕೆ ಉಪಯೋಗಿಸೋ ತಲೆನ ಓದಕ್ಕೆ ಯೂಸ್ ಮಾಡು. ಸ್ವಲ್ಪ ಉದ್ದಾರನಾದ್ರೂ ಆಗ್ತೀಯಾ? ಎಲ್ಲ ಹೋಗ್ತಿದ್ಯಾ ನೀನ್? ಎಲ್ಲ ಹೋದ್ರು ನೀನಿರೋ ಜಾಗಕ್ಕೆ ನಾನು ಬರೋದು. ಭಗವಂತ, ಎಂತ ಸರ್ಪ್ರೈಸ್ ಕೊಟ್ಬಿಟ್ಟೆ. ಶಾಸ್ತ್ರಿಗಳೇ, ಗುರುಗಳೇ, ಏನು ಹಾಗೆ ನೋಡ್ತಾ ಇದ್ದೀರಾ? ಏನಿದೆ ಅದರಲ್ಲಿ? ನಾನು ಹೇಳಿರೋ ಹುಡುಗಿನೇ ಸಿಗ್ತಾಳ್ತಾನೆ. ಸಿಗ್ತಾಳೆ ಹೇಳ್ತೀನಿ ಕೇಳು. ಆ ಹುಡುಗಿ ಕಣ್ಣೋಟ
ಬೆಂಕಿ ಕಿಡಿ ಆಗಿರುತ್ತೆ. ಅವಳು ಅಕ್ಕರೆಗೆ ಅರಗಿಣಿ, ಆಕ್ರೋಶಕ್ಕೆ ಸಿಂಹಿಣಿ. ಇನ್ನವಳು ನೀವು ಹುಡುಗಿ ಬಗ್ಗೆ ಹೇಳ್ತಾ ಇದೀರೋ ಅಥವಾ ಹುಡುಗನ ಬಗ್ಗೆ ಹೇಳ್ತಾ ಇದೀರೋ? ಇದು ನಾನು ಹೇಳ್ತಾ ಇರೋದಲ್ಲಪ್ಪ, ವಿಧಿ ನಿನ್ನ ಹಣೆಯಲ್ಲಿ ಬರೆದಿರೋದು. ಅವಳು ಸಿಂಹಿಣಿ, ಧೈರ್ಯ ಎದ್ದು ಕಾಣುತ್ತೆ, ಸಾಕ್ಷಾತ್ ಆ ದುರ್ಗೆ ಅಪರಾವತಾರ. ಗುರುಗಳೇ, ನೀವಾ? ನಿಮ್ಮನ್ನು ನಾವಿಲ್ಲಿ ಇವತ್ತು ನೋಡ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ನಿಮ್ಮ ದರ್ಶನ ಭಾಗ್ಯ ಸಿಕ್ಕಿದ್ದು ನಮ್ಮ ಪುಣ್ಯ. ಯಾರು ಯಾವಾಗ ಯಾರನ್ನ ಭೇಟಿ ಮಾಡಬೇಕು ಅಂತ ನಿರ್ಧರಿಸೋನೇ ಆ ಭಗವಂತ. ಅವನ ಪೂರ್ವ ನಿಯೋಜಿತ ಅನುಪಾಲಕರು ನಾವಷ್ಟೇ. ನಿಜ ಗುರುಗಳೇ, ಆದರೆ ನಾವು ಅನ್ಕೊಳ್ಳೋದೇ ಒಂದು, ಆ ಭಗವಂತ ನಮಗೆ ದಯಪಾಲಿಸೋದೇ ಒಂದು. ಯಾಕೆ ತಾಯಿ ಅಷ್ಟೊಂದು ನಿರಾಸೆ? ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ಗುರುಗಳೇ, ಅವತ್ತು ನೀವು ನುಡಿದ ಭವಿಷ್ಯ ನಿಜ ಆಗೋಗಿದೆ. ನೀವು ಹೇಳಿದ ರೀತಿ ಹುಡುಗಿನೇ ನಮ್ಮ ಕಾರ್ತಿಕ್ ಹೆಂಡತಿ ಆಗಿದ್ದಾಳೆ. ಶುಭಮಸ್ತು. ಆದರೆ ಅದಕ್ಕೆ ಇಷ್ಟೊಂದು ನಿರಾಸೆ ಯಾಕೆ? ನಾವು ಕಾರ್ತಿಕ್ಗೋಸ್ಕರ ನೋಡಿದ ಹುಡುಗಿನೇ ಬೇರೆ, ಆದರೆ ಅವನನ್ನು ಮದುವೆ ಆಗಿರೋ ಹುಡುಗಿನೇ ಬೇರೆ. ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ತಾಯಿ. ಮನುಷ್ಯ ಕೂಡಿಸೋ ಸಂಬಂಧಕ್ಕಿಂತ ದೈವ ಕೂಡಿಸೋ ಸಂಬಂಧ ಮಿಗಿಲು. ನಾವು ನಡೆಯೋ ದಾರಿಗಿಂತ ದೇವರು ತೋರಿಸಿದ ದಾರಿಯಲ್ಲಿ ನಡೆಯೋದೇ ಮೇಲು ಅಲ್ವೇ? ಏನಾಗಬೇಕಾಗಿತ್ತು ಅದೇ ಆಗಿದೆ. ಅದಕ್ಕೆ ಯಾಕೆ ಬೇಸರ ತಾಯಿ? ಆದರೆ ಈ ಮದುವೆಯಿಂದ ನಮ್ಮ ಮನಸ್ಸಿಗಂತೂ ನೆಮ್ಮದಿ ಇಲ್ಲ ಗುರುಗಳೇ. ಆದರೆ ಯಾವ ವಸ್ತು ನಾವು ಬೇಡ ಅಂತ ದೂರ ಇಟ್ಟಿರ್ತೀವೋ ಅದೇ ವಸ್ತು ಮನೆ ಒಳಗೆ ಬಂದು ಕೂತ್ಕೊಂಡ್ರೆ ಹೇಗಾಗಬೇಡ ಹೇಳಿ ಗುರುಗಳೇ? ಸಂಕಟ ಆಗ್ತಾ ಇದೆ ಗುರುಗಳೇ. ಎಷ್ಟೋ ಸಾರಿ ನಾವು ಬೇಡ ಅಂತ ಬಿಸಾಕಿದ ವಸ್ತುಗಳೇ ನಾಳೆ ನಮ್ಮ ಮನೆ ಕಾಯೋಕೆ ಉಪಯೋಗಕ್ಕೆ ಬರುತ್ತೆ. ಉಪಯೋಗಕ್ಕೆ ಬಾರದು ಯಾವುದು ಈ ಸೃಷ್ಟಿನಲ್ಲೇ ಇಲ್ಲ. ನಿಮ್ಮ ಸೊಸೆ ನಿಮ್ಮ ಮನೆ ದೀಪ. ದೀಪ ಸದಾ ನಂದಾದೀಪವಾಗಿ ಬೆಳಗೋ ಥರ ನೀವು ನೋಡ್ಕೋಬೇಕು. ನಿಮ್ಮ ಮನೆಗೆ ಒಳ್ಳೆಯದಾಗತ್ತೆ. ಇಲ್ಲ ಗುರುಗಳೇ, ನನಗೆ ನಂಬಿಕೆನೇ ಇಲ್ಲ. ಇವರಿಬ್ಬರು ಮದುವೆ ಆದಾಗಿಂದ ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ.
ಮನೇಲಿ ನೆಮ್ಮದಿ ಇರಬೇಕು ಅಂದರೆ ಮನೆಗೆ ಬರೋ ಸೊಸೆ ಮಹಾಲಕ್ಷ್ಮಿ ಆಗಿರಬೇಕು. ಆದರೆ ಬಂದವಳು ಕಾಳಿ.